ಈ ಪ್ರಶಿಕ್ಷಣಾರ್ಥಿ ಮಿತ್ರರು ಕನ್ನಡದಾಗ ಮಾತಾಡ್ತಿದ್ರಿ ಅಂದ್ರೆ ಇದು ಭಾಳ ಕಟ್ಟಿರುವಂಥ ಭಾಷೆದಾಗ ಯಾಕೋ ಒಂಥರ ಇದು ಅನಿಸ್ತೈತಿ. ನಮ್ಮ ಭಾಷೆದಾಗ ಮಾಡ್ತಾನಂತೆ ಆದ್ಮೇಲೆ ಮ್ಯಾಲೆ ಕೂತಂತಹ ಇವರೆಲ್ಲರೂ ಡಾಕ್ಟ್ರೇ ಅಲ್ಲ, ಡಾಕ್ಟ್ರೇಟ್ ಅವರದಾರ ಇಲ್ಲೇನಪ್ಪ ಅಂದರೆ ಮೆಡಿಸಿನಲ್ಲಿ ಡಾಕ್ಟ್ರೇಟ್ ಅವರ ಪೇಷಂಟ್ ನಾವು ಮನೆ ಹೌದ್ರಿ. ಇಂಥವ್ರೊಳಗೆ ನಿಂತ ಮಾತಾಡೋದು ಹೆಂಗೆ, ಪದಗಳು ಹೇಳೋದು ಹೆಂಗೆ, ಅಭಿವ್ಯಕ್ತಪಡಿಸೋದು ಹೆಂಗೆ, ಮೊಬೈಲ್ ಬಂದ್ ಮಾಡೋದು ಹೆಂಗೆ, ಎಲ್ಲವೂ ಹೆಂಗೆ ಅನ್ನುವಂತಹ ಮಾತಿನಾಗ ಶುರುವಾಗುವಂಥದ್ದು. ಮಾತಾಡಕ್ಕೆ ಕಷ್ಟ. ಎಲ್ಲರೂ ಹೇಳ್ತಾರ, ನಾನು ಒಂದು ಮಾತು ಹೇಳ್ಬೇಕಂದ್ರೆ ನಾನು 10 ಪುಸ್ತಕ ಬರೆದಿರಂತ 1000 ಮಂದಿಗೆ ಹೇಳಿದೆ, ಸರ್ ಇದು ನನ್ನ 10ನೇ ಪುಸ್ತಕ ಬರ್ರಿ ಅಂತೇಳಿ. ಮುಂಚೆ ಏನಪ್ಪ ಅಂದ್ರೆ ಗೂಗಲ್ನ ಹೋಗಿ ನೋಡಿದೆ, 25 ವರ್ಷಕ್ಕೆ ಸುವರ್ಣ ಮಹೋತ್ಸವ ಅಂತೀವಿ, 50 ವರ್ಷಕ್ಕೆ ಅಂದರೆ 25 ವರ್ಷಕ್ಕೆ ನಾವು ಬೆಳ್ಳಿ ಮಹೋತ್ಸವ, 50 ವರ್ಷಕ್ಕೆ ಸುವರ್ಣ ಮಹೋತ್ಸವ, 75ಕ್ಕೆ ವಜ್ರ ಮಹೋತ್ಸವ, 100ಕ್ಕೆ ಶತ ಮಹೋತ್ಸವ. 10ಕ್ಕೆ ಏನಂತಂದ್ರೆ ಅಕ್ಕಿನೇ ಸಿಗಲಿಲ್ಲ, ಅರ್ಥನೇ ಸಿಗಲಿಲ್ಲ, ಮಗನ ನೀ ಏನೂ ಮಾಡೇ ಇಲ್ಲ ಅಂತ ಹೇಳ್ಕೊಡ್ತದೆ ಗೂಗಲ್ ನನಗೆ. ನಾನ ಅನ್ನೋದಕ್ಕೆ ಅಂದರೆ ಓಂಕಾರ ಅಲ್ಲ, ಅದೊಂದು ಪೂರ್ಣ ವಿರಾಮ ಅಂತ. ನೀವೇನೂ ಮಾಡೇ ಇಲ್ಲ, ಅಂಬೆಗಾಲಿಡ ಈಗ ಪ್ರಾರಂಭ ಮಾಡಿದೆ. ವೇದಿಕೆ ಮತ್ತು ಉಳಿದವರು ಹೇಳಿದ್ರೆ ಇನ್ನು ಕಲಿ ಅನ್ನೋದನ್ನು ತಿಳಿಸಿಕೊಟ್ಟಂತಹ ಘಳಿಗೆ ಅದಾಗಿತ್ತ. ವಾಸ್ತವದಾಗೂ ಹಂಗೆ ನಾ ಕಲ್ತಿದ್ದು ಬಹುಳ ಏನಪ್ಪ ಅಂದ್ರೆ ಸಾಹಿತ್ಯ ಅನ್ನುವಂತಹ ಒಂದು ಸಮುದ್ರದ ಹೊರಗಡೆ ಇರುವಂತಹ ಉಸುಕು 2 ಕಿಲೋಮೀಟರ್ 4 ಕಿಲೋಮೀಟರ್ ಅದ. ಅದ್ರ ಹೊರಗೆ ಚಿಪ್ಪು ಐಸು ಇರುವಂತಹ ಚಿಪ್ಪು ಐಸುವಂಥವನು ನಾನು. ಹೊರತಾಗಿ ಸಾಹಿತ್ಯದ ಗಂಧನೂ ಇಲ್ಲ, ವಿಜ್ಞಾನದ ಅರ್ಥನೂ ಇಲ್ಲ, ವಿಜ್ಞಾನದ ವಿದ್ಯಾರ್ಥಿ ಆಗಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ, ಸಾಹಿತ್ಯದ ಆಸಕ್ತಕನಾಗಿ ಆಗಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ಹೊರತಾಗಿ ಎರಡು ಅಪೂರ್ಣನೇ. ಅದಕ್ಕೆ ನಾನು ಬೆಳಿಗ್ಗೆ ಚಂದ್ರ. ಹೌದ್ರಿ, ಹೌದು. ನಾವು ಹೇಗಪ್ಪ ಅಂತಂದರೆ ಸೃಷ್ಟಿಯೊಳಗೆ ಹೆಂಗಿರ್ತದ, ನಮ್ಮ ಗಾಡಿ ಟೈರ್ನಾಗಿರೋ ಟ್ಯೂಬು ಒಂದೇ ತೂತ ಬಿದ್ದರೆ ಪಂಚರ್ ಆಗ್ತದೆ. ಈ ಬಾಡಿ ಅನ್ನುವಂತಹ ಟ್ಯೂಬ್ನಾಗ ಕೋಟ್ಯಾಂತರ ರಂಧ್ರಗಳದಾವ, 9 ದೊಡ್ಡ ರಂಧ್ರಗಳದಾವ. ಆದರೂ ಒಂದಿನ ಪಂಚರ್ ಆಗಲ್ಲ. ಆ ಸೃಷ್ಟಿಕರ್ತನ ಒಂದು ಕೈ ಚಾಗ ನಾವು ಮಾಡಿರೋ ಗಾಡಿಗೆ ಪಂಚರ್ ಆಗ್ತದೆ, ಆದರೆ ದೇವರು ಮಾಡಿರುವಂತಹ ಬಾಡಿಗೆ ಪಂಚರ್ ಅನ್ನೋದು ಆಗಲ್ಲ. ಆದರೆ ಎಲ್ಲದಕ್ಕೂ ಕೂಡ ಏನಪ್ಪ ಅಂದರೆ ಕಲಿಕೆ ಅನ್ನೋದು ಅದು ಹೇಳ್ತಾನೆ ಇರ್ತದೆ. ನೀನು ಬಾಯಿಯಿಂದ ಹೆಂಗೆ ತಗೋತೀಯೋ ಅದನ್ನು ಹೊರಗಿನ ಏನಪ್ಪ ಅಂದರೆ ಬೇರೆ ರೂಪದಾಗ ತ್ಯಾಜ್ಯದಾಗ ಕಳಿಸ್ತಾ ಹೋಗು. ಮತ್ತು ನನ್ನ ತ್ಯಾಜ್ಯವನ್ನು ಗೊಬ್ಬರ ಮಾಡಿ ಅದನ್ನು ಏನಪ್ಪ ಅಂದರೆ ನಿನಗೆ ಮರಳಿ ತೋರಿಸ್ತೀನಿ. ಚಕ್ರ ನಿರಂತರ ಸಾಕ್ತಾ ಇರ್ತದೆ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊದಲನೇ ಪುಸ್ತಕ ಬರೆದಾಗ ಏನೋ ಒಂದು ಧಾವಂತ ಇದ್ದ, 10ನೇ ಪುಸ್ತಕಕ್ಕೆ ಹೆಚ್ಚಾಯ್ತ. ನಿಜಕ್ಕೂ ಸುಮ್ಮನೆ ಸರ್ ಅನ್ನಂಗೆ ಏನಪ್ಪ ಅಂದರೆ ಒಂದು 2000 ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಪ್ರವೀಣವಾಣಿಗಳನ್ನ ಸುಮ್ಮನೆ ಬರಿತಾ ಹೋಗಿದ್ದೆ. 1000 ಕಳೆದು ಹೋದು, 1900 ಕಥೆಗಳು ಹೋಗ್ಬಿಟ್ಟು ವಾಟ್ಸಪ್ನಾಗ ಏನೋ ಬಟನ್ ಒತ್ತಕ್ಕೆ ಹೋದಾಗ ಮತ್ತು ಹಿಂಗೆ ಎಲ್ಲನೂ ಹೋಯಿತು. ಅವಾಗ ಗೊತ್ತಾಯಿತು ಏನಪ್ಪ ಅಂದರೆ ಪ್ರಾರಂಭ ಅನ್ನೋದು ಶೂನ್ಯದಿಂದಲೇ ಅಂತ ಹೇಳಿ. ಅದಕ್ಕೆ ನನಗೆ ಅನ್ನಿಸ್ತು ಏನಪ್ಪ ಅಂದರೆ ನ್ಯೂನ್ಯತೆಯಿಂದ ಶೂನ್ಯತೆಯೆಡೆಗೆ ಬದುಕಿನ ಪಯಣ ಅಂತೇಳಿ. ಕವನ ಕಲ್ಪ ಅನ್ನುವಂತಹ ಒಂದು ಹೆಸರಿನಿಂದ ಕವನಗಳ ಕಲ್ಪ ಶುರುವಾಗಿದ್ದು, ಅವು ಇವತ್ತು ಏನಂದರೆ 2, 3 ಆಗಿ 10ಕ್ಕೆ ಬಂದದ. ಮೊದಲನೇದು ಕವನ ಕಲ್ಪ, ಎರಡನೇದು ಏನಂದರೆ ನಿನ್ನೆ ನಮ್ಮ ಕಲಬುರಗಿಯ ಶರಣಬಸವೇಶ್ವರ ಅಪ್ಪಾಜಿಯನ್ನು ಸರಿ ಹೋದರು, ಲಿಂಗೈಕ್ಯರಾದರು, ಅವರ ತಂದೆಯವರ ಬಗ್ಗೆ ಬರೆದಂತಹ ಸಣ್ಣ ಕೃತಿ ಏನಂದರೆ ಜ್ಞಾನ ವೃಕ್ಷ ದೊಡ್ಡಪ್ಪ ಅಪ್ಪ ಅಂಥೇಳಿ ಮಕ್ಕಳಿಗೋಸ್ಕರ ಬರೆದಂಥದ್ದು. ಅದನ್ನು ಅವರ ಅಮೃತ ಹಸ್ತದಿಂದನೇ ಉಗಾದಿ ದಿವಸ 2015ರದಾಗ ಬಿಡುಗಡೆ ಮಾಡಿದ್ರು. 10 ನಿಮಿಷ ಅವಕಾಶ ಕೊಟ್ಟಿದ್ದರು ಸರ್ ಅವರಿದ್ರೊಳಗೆ. ಆದರೆ 1.5-2 ತಾಸು ನಮ್ಮ ಜೊತೆಗಿದ್ದ, ಪೂರ್ಣ ಮನಸ್ಸಿಂದ ಆಶೀರ್ವಾದ ಮಾಡಿದ್ರು. ಬಹುಶಃ ಅದರ ಸುಫಲವ ಏನೋ ಗೊತ್ತಿಲ್ಲ, 2 ಅಕ್ಷರಗಳನ್ನು
ಗೀಚೆಯಾದರೂ ತಿದ್ದಿಯಾದರೂ ಅಳಿಸಿ ಮತ್ತೊಮ್ಮೆ ಬರಲಿಕ್ಕೆ ಅವರ ಶರಣ ಬಸವೇಶ್ವರ ನಮ್ಮೂರು ಅವರ ಆಶೀರ್ವಾದದ ಎಲ್ಲ ದೇವರ ಕಾರುಣ್ಯದ ಹೆತ್ತವರ ಏನಪ್ಪ ಅಂದರೆ ಅವರು ನನಗೆ ಇನ್ನೂ ಸ್ಮರಿಸ್ತಾರೆ, ಅದಕ್ಕೆ ಬರೆಸ್ತಾರೆ ಅಂತೇಳಿ ಅನ್ನಿಸ್ತದೆ. ಪರಿವಾರ ಇವತ್ತ ಏನಪ್ಪ ಅಂದರೆ ಇಲ್ಲಿ ಅನ್ನೋದಿತ್ತು ಎಲ್ಲರೂ ಅದರಂತ ಅನ್ನಿಸ್ತದೆ. ಪರಿವಾರದ ಕೊನೆಯ ಕುಡಿ ನಾನು, ಆದರೆ ಅದಕ್ಕೆ ಇವತ್ತಿಗೂ ಏನು ಕಲ್ತಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು ಸರ್. 10 ಬುಕ್ದಾಗ 1ನೇದು ಕವನಕಲ್ಪ, 2ನೇದು ಜ್ಞಾನವೃಕ್ಷ ದೊಡ್ಡಪ್ಪ ಅಪ್ಪ, 3ನೇದು ಪ್ರಣವ, 4ನೇದು ಪರಿಮಳ, 5ನೇದು ಪ್ರಾಂಜಲ, 6ನೇದು ಪ್ರಾಪ್ತಿ, 7ನೇದು ಪ್ರಣತಿ, 8ನೇದು ಪ್ರಗತಿ, 9ನೇದು ಪ್ರವೀಣವಾಣಿ 1, 2ನೇದು ಪ್ರವೀಣವಾಣಿ, 10ನೇದು ಈಗಿನ ಹೆಸರಿಡೋ ಕಾರ್ಯಕ್ರಮ. ಬಹಳಷ್ಟು ಮನಸ್ಸಿನಾಗ ಹೇಳ್ಬೇಕಂತ ಹೇಳಿ ಇತ್ತ. ಎಲ್ಲರೂ ಹೇಳ್ತಾರೆ ಸರ್, 7 ಬೀಳುಗಳು ಜೀವನದ ಏನಪ್ಪಾ ಅಂದರೆ ಈ ಒಂದು ಚಕ್ರದ ಬರುವಂತಹ ಸಹಜ ಕ್ರಿಯೆಗಳು ಅಂತ ಹೇಳಿ. ಆದ್ರೆ ನನ್ನ ಜೀವನದಾಗ 7 ಬೀಳುಗಳೇ ಅವ ಸರ್. 7 ಬೀಳುಗಳಿಗಿಂತಲೂ 7 ಬೀಳುಗಳೇ ಏನಪ್ಪಾ ಅಂದರೆ ಹೇಗೆ ಆ 7 ಪ್ರಪಂಚದ ಅದ್ಭುತಗಳದಾವ, ಹಂಗೆ 7 ಬೀಳುಗಳೇ ಬಹುಶಃ ಏನಪ್ಪ ಅಂದ್ರೆ ಎಲ್ಲರಿಗೂ ಅಪೂರ್ಣವಾಗಿ ಇಲ್ಲಿ ಬರಲಿಕ್ಕೆ ಕಾರಣ ಅಂತ ಹೇಳಿ ಅನ್ನಿಸ್ತದೆ. ಬಹುಶಃ ನಾನು ಅಂದರೆ ಮುಗಿಸ್ಕೊಂಡಾಗ ಆಯ್ಕೆ ಮಾಡಿಕೊಂಡಂತಹ ಪ್ರವೃತ್ತಿ ಇರ್ಬೋದಾ, ಅಥವಾ ಏನಪ್ಪ ಅಂದ್ರೆ ವೃತ್ತಿ ಇರ್ಬೋದಾ, ಅಥವಾ ನಿರ್ದಿಷ್ಟವಾಗಿ ಏನಪ್ಪ ಅಂದರೆ ಒಂದಕ್ಕೆ ಇರಲಾರ್ದೆ ಬೇರೆ 2 ದೋಣಿಗಳು ಕಾಲಿಡಲಿಕ್ಕೆ ಪ್ರಯತ್ನ ಪಟ್ಟದ್ದು ಆಗಿರ್ಬೋದಾ, ಅಥವಾ ಏನಪ್ಪ ಅಂತಂದರೆ ಪೂರ್ಣ ಎಲ್ಲ ರೀತಿಯಿಂದ ಸಮ್ಮತ ಮತ್ತು ಸುಸಜ್ಜಿತನಾಗಲಾರ್ದೆ ಈ ಒಂದು ಸಂಸಾರಕ್ಕೆ ಬಿದ್ದಂತಾಗಿರ್ಬೋದಾ. ಹೀಗೆ 7 ಬೀಳುಗಳೇ ಏನಪ್ಪ ಅಂದ್ರೆ ನಂತರ ಗೊತ್ತಾಯ್ತು ಸರ್, 7 ಬೀಳುಗಳು 7 ಬೀಳುಗಳಲ್ಲ, 7 ಮೆಟ್ಟಿಲುಗಳಿಗೆ ಕಾರಣ ಆಗ್ಯಾವ ಅಂತೇಳಿ. ಬಹುಶಃ ಅದೇ ಪ್ರೇರಣೆ ಆಯ್ತು ಏನೋ ಗೊತ್ತಿಲ್ಲರಿ. 4 ಅಕ್ಷರ ಪಾಠ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, 2 ಅಕ್ಷರ ಬರೆಯೋಕ್ಕೆ ಪ್ರಯತ್ನ ಮಾಡ್ತೀನಿ, 1 ಅಕ್ಷರ ಸರಿಯಾಗಿ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನದಾಗೆ ಬಿದಿಗೆ ಚಂದ್ರ ಆಗಿ ಉಳಿದೀನಿ. ಯಾಕೆ ಬಿದಿಗೆ ಚಂದ್ರ ಅಂದ್ರೆ, ಬಿದಿಗೆ ಚಂದ್ರ ಏನಂದರೆ ಅಮಾವಾಸ್ಯೆ ಮರುದಿನ ಬರುವಂತಹ ಪ್ರತಿಪದ ಮರುದಿನ ಬರುವಂತಹ ಚಂದ್ರ ಬಿದಿಗೆ ಚಂದ್ರ. ಆ ಬಿದಿಗೆ ಚಂದ್ರನಿಗೆ ಪೂರ್ಣಿಮೆಯ ತನ ಬೆಳಿಲಿಕ್ಕೆ ಅವಕಾಶ ಇರ್ತದೆ. 2ನೇ ದಿವಸದಿಂದ 14ನೇ ದಿವಸದವರೆಗೆ ಬಿದಿಗೆ ಚಂದ್ರನಿಗೆ ಬೆಳಿಲಿಕ್ಕೆ ಅವಕಾಶ ಇರ್ತದೆ. ನಾನು ಅಪೂರ್ಣ ಬೆಳಿಬೇಕನ್ನುವಂಥ ಹಂಬಲ, ಆಸೆ, ಆಕಾಂಕ್ಷೆ, ಮನದಿಚ್ಛೆ ಮತ್ತು ದೇವರಿಚ್ಛೆ ಇರ್ಬೋದು, ಮತ್ತು ತಮ್ಮೆಲ್ಲರ ಕಾರುಣ್ಯ ಸಹಕಾರ ಅವುಗಳ ಒಂದು ಎಲ್ಲೆಡೆ ಏನಪ್ಪ ಅಂದರೆ ನನಗೆ ಈ ಒಂದು ಹಂತಕ್ಕೆ ತಂದಾವ. ಬಿರುದು ಬಾವಲಿಗಳು ನಾನು ಏನಂತೆ ಅಪೇಕ್ಷೆ ಪಟ್ಟಿದ್ದಿಲ್ಲ, ನಂಬಿದ್ದು ಇಲ್ಲ. ಸಮಾಜ ಕೊಟ್ಟದ್ದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನದ ಯಾರಾದರೂ ಬಿರುದು ಬಾವಲಿ ಕೊಟ್ಟರೆ ಹೆದರು ಸಾಯ್ತಿಲ್ರಿ, ಆ ಯೋಗ್ಯತೆ ನನಗೆ ಇಲ್ಲರಿ, ಅದನ್ನು ಕೊಟ್ಟಿರ್ತಾರೆ, ಏನು ಮಾಡೋದ. ಅದಕ್ಕೇನಪ್ಪ ಅಂದರೆ ಅವ್ರು ಕೊಟ್ಟಂತೆ ಹೆದರಿಕೆ ಹೆಚ್ಚಾಗಿದೆ ಹೊರತಾಗಿ ಸಮಾಜಕ್ಕೆ ಕೊಡೋದು ಏನೂ ಆಗಿಲ್ಲ. ಕೊಡೋ ಪ್ರಯತ್ನ ಅಂತೂ ನಾನು ಮಾಡ್ತಾ ಇರೋದ. ಹೌದ್ರಿ, ಈ ಒಂದು ಹಂತದಾಗ ಪ್ರವೀಣವಾಣಿ 1 ಮತ್ತು 2 ಏನಪ್ಪ ಅಂದ್ರೆ, ಪ್ರವೀಣವಾಣಿ ಅಂದರೆ ನನ್ನ ಹೆಸರಲ್ಲ, ನಾನಲ್ಲ. ಆ ಪ್ರವೀಣ ಅನ್ನುವಂಥ ಪದದ ಅರ್ಥ ಅಂದರೆ ಜ್ಞಾನಿಯು ಹೇಳಿದಂತಹ ಏನ್ರಿ ಆ ವಾಣಿಯನ್ನು ನನ್ನ ಪದಗಳಲ್ಲಿ ಏನಂದರೆ ಭರಿಸಲು ಇಚ್ಛಪಟ್ಟಂತಹದ್ದು ಸುಮಾರು 1000ದಷ್ಟು ಬರೆದಿದೆ ಸರ್. ಎಲ್ಲನೂ ಹೋಗಿನಪ್ಪ ಅಂದರೆ ಒಂದು 200 ಉಳಿದಿದ್ದು, ಪ್ರವೀಣವಾಣಿ 1 ಹತ್ತು, ಇನ್ನೂ ಸ್ವಲ್ಪ ಉಳಿದು ಅಂತೇಳಿ ಒಲ್ಲವರು ಬಲ್ಲವರು ಹೇಳಿದರು. ಕೆಟ್ಟು ಹೋಗ್ತಾವೇನಪ್ಪ ಅಂದ್ರೆ ಸುಮ್ಮನೆ ಕಳೆದು ಹೋಗ್ತಾವ, ಏನೋ ಆಗಿ ಹೋಗ್ತಾವ, ಅದಕ್ಕೊಂದು ರೂಪ ಕೊಡ್ರಿ ಅಂತ ಹೇಳಿ ಅದಕ್ಕೇನಪ್ಪ ಅಂದ್ರೆ ನಾನು 2ನೇ ಪ್ರವೀಣವಾಣಿಯನ್ನು ಬರೆಯುವಂತಹ ಪ್ರಯತ್ನ ಪಟ್ಟಿದ್ದು. ನನಗೆ ತಿಳಿದ ಮಟ್ಟಿಗೆನಪ್ಪ ಅಂದ್ರೆ ಆಧ್ಯಾತ್ಮದ ಸಹಿತ ಏನಂದರೆ ಸಂದೇಶ ಅಲ್ಲ, ಆಧ್ಯಾತ್ಮದ ಸಹಿತ ಮಾತುಗಳನ್ನು ಹೇಳುವಂಥದ್ದು. ಅರ್ಥವೇನಪ್ಪ ಅಂತಂದರೆ ಈ ಒಂದು ನಮ್ಮ ಬೇಕಾದಂಥ ಮೌಲ್ಯಗಳ ಕುರಿತಾಗಿರ್ಬೋದು, ನಮ್ಮ ತಪ್ಪುಗಳನ್ನು ತಿಳ್ಕೊಳ್ಳಿಕ್ಕೆ ನಾನೇ ಬರೆದುಕೊಂಡಂಥದ್ದಾಗಿರ್ಬೋದು, ಅಂತಹ ವಿಚಾರಗಳನ್ನು ಅಭಿವ್ಯಕ್ತಪಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿ ಮಾಡಿದ್ದು. ಸುಮಾರು 60ಕ್ಕಿಂತಲೂ ಅಧಿಕ ಪ್ರವೀಣವಾಣಿಗಳನ್ನು ಇದರಲ್ಲಿ ನಾನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ದು. ಅಕ್ಷರಗಳ ರೂಪವನ್ನು ಕೊಟ್ಟಿದ್ದೇನೆ, ಭಾವಗಳನ್ನು ತುಂಬುವಂತಹ ಒಂದು ಯತ್ನವನ್ನು ಮಾಡಿದ್ದೇನೆ. ಮತ್ತು ನಾನಿಲ್ಲಿ ಇರಲಿಕ್ಕೇನಪ್ಪ ಅಂತಂದರೆ ಕಲಬುರಗಿ ಹುಟ್ಟೂರು ಪರಿವಾರದ ಒಂದು ಸಾಧಾರಣ ಪದಾರ್ಥ. ಲಾಸ್ಟ್ ನಾನೇ ಅಭ್ಯಾಸಕ್ಕೂ ಲೀಸ್ಟ್ ನಾನೇ ಸರ್, ಏನೋ ಗೊತ್ತಿಲ್ಲ ರೀ, 3 ಮಾಸ್ಟರ್ಗಳು ತಗೊಂಡು ಹಾಗಾಗಿನಪ್ಪ ಅಂದರೆ
ಕಳ್ಕೊಲಿಕ್ಕಿನ ಏನೂ ಆಗಿಲ್ಲ, ಗೆಳೆಯುವಂಥ ಪ್ರಯತ್ನ ಮಾಡ್ತಾ ಇರೋದು. ಆ ನಿಟ್ಟೊಳಗೇನಪ್ಪ ಅಂತಂದರೆ ಎಲ್ಲರೂ ಪ್ರೀತಿಯನ್ನು ಕೊಟ್ಟರು, ಎಲ್ಲರೂ ನೆಮ್ಮದಿಯನ್ನು ಕೊಟ್ಟರು, ಸಹಕಾರ ಕೊಟ್ಟರು. 8 ವರ್ಷಕ್ಕೆ ತಂದೆ ಕಳ್ಕೊಂಡ್ರು ತಾಯಿ ಏನಪ್ಪ ತಂದೆ ಸ್ಥಾನ ತಗೊಂಡ ಅಣ್ಣ ಅತ್ತಿಗೆಯಂದರು ಇವತ್ತಿಗೂ ತಂದೆ ಮತ್ತು ತಾಯಿ ಸ್ಥಾನದಾಗೆ ಅದರ ಅತ್ತಿಗೆಯರು ಅದನ್ನ ಕಟ್ಕೊಂಡಂತಹ ಏನಂದರೆ ಪೂರ್ಣಾಂಗಿ ಅಂದರೆ ಅರ್ಧಾಂಗಿ ತಾನೀಗ ಮಗನಂಗ ನೋಡ್ಕೋತಾಳ್ರಿ. ಅವರೆಲ್ಲರ ಒಂದು ಪೂರ್ಣ ಪ್ರಯತ್ನ ಮತ್ತು ಅವರ ಒಂದು ಏನಪ್ಪ ಅಂತಂದರೆ ಸಹಕಾರ ಬೆಂಬಲ ಎಲ್ಲವೂ ಕಾರಣ. ವೇದಿಕೆ ಮೇಲಿರುವಂತಹ ವೈದ್ಯರು ಬಹಳ ಮುಖ್ಯ ಕಾರಣ ಅಂತ ಅನಿಸ್ತೈತಿ. ಏನಪ್ಪ ಅಂದರೆ ಯಾವಾಗಲೂ ಹೆದರೋದಾಗಲಿ ಅನಾರೋಗ್ಯದಿಂದ ನಾನು ಬಳಲೋದು ಸಾಮಾನ್ಯ ಇದ್ದ, ಆದರೆ ಗಾಡಿ ಯಾವಾಗ ಸರ್ವಿಸಿಂಗ್ ಹೋಗ್ತದ, ಬಾಡಿ ರಿಪೇರಿ ಮಾಡಿ ಮತ್ತೆ ಹೊರಗೆ ಬಿಟ್ಟಾರ, ಏನಾರೇ ಮಾಡತ್ತಾರ ಮತ್ತೆ ವಾಪಸ್ ಹೋಗ್ತಾನೆ ಇರ್ತದ. ಅದು ಬರೋ ಪ್ರಯತ್ನ ಬಿಟ್ಟಿಲ್ರಿ, ಮಾತಾಡೋ ಪ್ರಯತ್ನ ಮಾಡ್ತೀನಿ, ಪಾಠ ಹೇಳಲಿಕ್ಕೆ ಯತ್ನ ನಿರಂತರ ಮಾಡ್ತಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಅನುದಿನ ಅನುಕ್ಷಣ ಪ್ರತಿ ಘಳಿಗೆಯನ್ನು ನಾನು ಬಯಸ್ತಿರ್ತೀನಿ. ಏನಪ್ಪ ಅಂತಂದರೆ ನಮ್ಮ ವಿದ್ಯಾರ್ಥಿಗಳ ಒಂದು ಹಾರೈಕೆಗಳು, ವೇದಿಕೆಯ ಒಂದು ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಬೆಂಬಲ ಹಾಗೂ ಏನಂದರೆ ಅದಮ್ಯವಾದಂತಹ ಪ್ರೀತಿ ಎಲ್ಲವೂ ಕೂಡ ಏನಪ್ಪ ಅಂದರೆ ಈಗಿರುವಂತಹ ಘಳಿಗೆ ಇನ್ನೂ ಅನುಗಾಲ ನೂರುಗಾಲ ನನ್ನ ಮೇಲೆ ಇರಲಿ. ನಿಮ್ಮ ಎಲ್ಲರ ಶುಭ ಆಕಾಂಕ್ಷೆಗಳ ಜೊತೆಗೆ ಆ ಬಿದಿಗೆ ಚಂದ್ರ ಏನಪ್ಪ ಅಂದರೆ ತದಿಗೆ ಚಂದ್ರ ಆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಹೇಳಿದರೆ, ಆದರೆ ಪ್ರಾಸ್ತಾವಿಕವಾಗಿ ಹೇಳಬೇಕಾದ್ರೆ ವಾಸ್ತವಿಕವಾಗಿ ಏನೂ ಇಲ್ಲೇ ಇಲ್ಲ. ಟ್ಯಾಂಕ್ನಾಗ ನೀರಿದ್ರೆ ಬಾಯಿ ಒಳಗೆ ಬರ್ಲಿಕ್ಕೆ ಸಾಧ್ಯ, ಟ್ಯಾಂಕ್ನಾಗೆ ನೀರಿಲ್ಲ, ನಳದ ಟ್ಯಾಂಕ್ ಬರ್ತದ, ಏನೂ ಬರ್ಲಿಕ್ಕೆ ಆಗಿಲ್ಲ, ಹೇಳಲಿಕ್ಕೆ ಆಗಿಲ್ಲ. ರುದ್ರಗೌಡ ಪಾಟೀಲ್ ಸರ್ ಅಂತ ಹಿರಿಯ ಸಾಹಿತಿಗಳದಾರ, ಆತ್ಮೀಯ ಮಿತ್ರರು, ಶಿಕ್ಷಕರದಾರ, ಎಲ್ಲರೂ ಕೂಡ ಏನಪ್ಪ ಅಂದರೆ ಇವತ್ತಿಗೂ ಬೆಂಬಲವಾಗಿ ಇದ್ದಾರ. ಈ ವೇದಿಕೆಯ ಸಹಿತ ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಪೂರ್ಣ ಪ್ರಮಾಣದ ನಮಸ ಸ್ಮರಾಮಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಏನಪ್ಪ ಅಂತಂದರೆ ಈ ಒಂದು ಪೂರ್ಣ ಜ್ಞಾನವನ್ನು ಏನಂದರೆ ನಾನು ಮೊದಲ ಏನಂದರೆ ಪುಸ್ತಕದಿಂದ ಮಸ್ತಕಕ್ಕೆ ಹಾಕ್ಕೊಂಡು ಮಸ್ತಕದಿಂದ ಅಕ್ಷರ ರೂಪದಾಗ ಪುಸ್ತಕ ಕೊಡುವಂಥ ಪ್ರಯತ್ನವನ್ನು ಅಂದರೆ ಕೆರೆಯ ನೀರನ್ನು ಕೆರೆ ಚೆಲ್ಲಿಕಷ್ಟೇ ಪ್ರಯತ್ನ ಮಾಡೀನಿ ಹೊರತಾಗಿ ಏನೇನೋ ಮಾಡಿ ಆಗಿಲ್ಲ. ನಿಮ್ಮೆಲ್ಲರದು ಎಲ್ಲ ಆಕಾಂಕ್ಷೆಗಳ ಮೂಲಕ ಇನ್ನೊಂಚೂರಾದರೂ ನಾನು ಭವಿಷ್ಯದಾಗ ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಒಂದು ಏನಂದರೆ ಘನ ಆಶಯದ ಒಂದು ನಿಮಗೆ ಮಾತನ್ನು ಕೊಡ್ತಾ, ವೇದಿಕೆಗೂ ಮುಂಭಾಗದಲ್ಲಿರುವಂಥವರಿಗೂ ಅವರಿವರೆನ್ನದೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊಂದು ಮೆರಗನ್ನು ಕೊಟ್ಟಂತಹ ಏನಂದರೆ ಎಲ್ಲರಿಗೂ ಕೂಡ ನಾನು ಬಹಳ ಸಂತೋಷದಿಂದ ಆತ್ಮೀಯತೆಯಿಂದ ನಮಸ್ಕಾರವನ್ನು ಮಾಡುತ್ತಾ, ನಾನೊಂದು ಹೇಗಪ್ಪ ಅಂದರೆ ಹೊಲಸು ಇರುವಂತಹ ಒಂದು ಪ್ರಣತಿ ಇದ್ದಂಗೆ, ಸ್ವಚ್ಛ ಇರುವಂತಹ ಬತ್ತಿಗಳಿದ್ದಂಗ, ಅತ್ಯಂತ ಪವಿತ್ರ ಇರುವಂತಹ ಎಣ್ಣೆಗಳು ನೀವಿದ್ದಾಗ, ಪ್ರಾಂಜಲ ರೂಪದ ಕಡ್ಡಿ ಅದನ್ನು ಸ್ಪರ್ಶಿಸಿದಾಗ ನನ್ನಂತಹ ಪ್ರಣತಿ ಏನಪ್ಪ ಅಂದ್ರೆ ಆ ದೀಪದ ಮೂಲಕ ಹೊಲಸಿದ್ರೂ ಕಾಣಲಿಕ್ಕೆ ಎಲ್ಲರೂ ಕಾರಣರಾಗಿರಿ. ಆ ಪ್ರಣತಿ ಇರುವಂಥ ಪರಿಣಾಮದಲ್ಲ, ಆ ಪ್ರಣತಿಯನ್ನು ಸ್ವಚ್ಛ ಮಾಡಿಕೊಳ್ಳುವಂಥ ಪ್ರಯತ್ನನೂ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮೂಲಕ ಎಲ್ಲರಿಗೂ ನಾನು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. 2 ಸರಿ ನಮಸ್ಕಾರ ಅಂತ ಹೇಳಿದ್ದೆ, 3ನೇ ಸಲ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಧನ್ಯವಾದ.